ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಶೇಂಗಾ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂದರೆ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಕೆ.ಜಿ ಆಗೋವಷ್ಟು ಶೇಂಗಾನ ಚೆನ್ನಾಗಿ ಆರಿಸ್ಕೊಂಡು ಕೆಟ್ಟೋಗಿರೋ ಶೇಂಗಾ ಎಲ್ಲ ನೋಡಿಬಿಟ್ಟು ತೆಕ್ಕೊಂಡು ಇಟ್ಕೋಬೇಕಿಲ್ಲ ಅಂದ್ಬಿಟ್ರೆ ಆ ಎಲ್ಲ ಕಹಿ ಇರುತ್ತೆ ಶೇಂಗಾ. ಅದು ಹಾಕಿದಾಗ ನಮ್ಮ ಚಟ್ನಿ ಪುಡಿ ಏನಿರುತ್ತೆ ಅದು ಕಹಿ ಟೇಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ನೀಟಾಗಿ ಆರಿಸಿ ಕ್ಲೀನ್ ಮಾಡಿ ನೋಡಿ ತೆಗೆದಿಡ್ಕೋಬೇಕು. ನೀವು ಅಂಗಡಿಯಿಂದಲೇ ಶೇಂಗಾ ತರಬೇಕಾದ್ರೇ ಸ್ವಲ್ಪ ನೀಟಾಗಿ ಚೆನ್ನಾಗಿರೋದು ನೋಡಿ, ಸ್ವಲ್ಪ ಡ್ರೈ ಆಗಿರೋದು ನೋಡಿ ತಗೋಬೇಕಿಲ್ಲ ಅಂದರೆ ಉರಿಬೇಕಾದ್ರೆ ತುಂಬ ಫ್ಲೇಮ್ ಯೂಸ್ ಆಗುತ್ತೆ ಮತ್ತು ನೀಟಾಗಿ ಡ್ರೈ ಆಗಿರೋದಿಲ್ಲ. ಇವಾಗ ಬಾಣಲಿಗೆ ಶೇಂಗಾ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಹಾಕ್ಕೊಂಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಸಣ್ಣ ಉರಿನಲ್ಲಿ ನೀಟಾಗಿ ಅದು ಒಂದೇ ಹದವಾಗಿ ಶೇಂಗಾನ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಶೇಂಗಾನ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ನಮ್ಮ ಚಟ್ನಿ ಪುಡಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾವು ಈ ಚಟ್ನಿ ಪುಡಿ ಏನು ಟೇಸ್ಟ್ ಬರುತ್ತಲ್ಲ, ಇದು ನಾವೇನು ಹುರ್ಕೋತೀವಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀಟಾಗಿ ಒಂದು ತುಂಬ ಪೇಷನ್ಸ್ ಬೇಕು. ತುಂಬ ಪೇಷನ್ಸಿಂದ ನಿಧಾನವಾಗಿ ಫುಲ್ಲು ಸ್ವಲ್ಪನೂ ಒತ್ತದಲ್ಲೇ ನೀಟಾಗಿ ಚೆನ್ನಾಗಿ ಒಂದೇ ಹದವಾಗಿ ಶೇಂಗಾನ ಹುರ್ಕೋಬೇಕು. ನೀಟಾಗಿ ಹುರ್ಕೊಂಡು ಈ ಶೇಂಗಾನಲ್ಲಿ ತುಂಬ ಹೈ ಪ್ರೋಟೀನ್ ಇರುತ್ತೆ. ಡೈಲಿ ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಂಗಿದ್ರೆ ನಮ್ಗೆ ಎಕ್ಸ್ಟ್ರಾ ಏನು ನಾನ್ ವೆಜ್ ಏನು ತಿನ್ನಲ್ಲ, ಬರೀ ವೆಜ್ ಅಷ್ಟೇ ತಿನ್ನೋದು. ನಮಗೆ ಪ್ರೋಟೀನ್ ಬೇರೆ ಸೋರ್ಸಲ್ಲಿ ಸಿಗೋದಿಲ್ಲ. ಸೊ ಏನು ಶೇಂಗಾ ಪನ್ನೀರು ಇದರಲ್ಲೇ ನಮಗೆ ಪ್ರೋಟೀನ್ ಸಿಗೋದು. ಸೊ ಇದು ಡೈಲಿ ನಾವು ಶೇಂಗಾ ಚಟ್ನಿ ಪುಡಿ 1 ಸ್ಪೂನ್ ಯೂಸ್ ಮಾಡೋದ್ರಿಂದ ನಮಗೆ ಎಷ್ಟೋ ಪ್ರೋಟೀನ್ ಸಿಗತ್ತೆ ಬಾಡಿಗೆ. ಹಿಂಗೇನು ನೀಟಾಗಿ ಫ್ರೈ ಮಾಡಿಕೊಂಡು ಡ್ರೈ ರೋಸ್ಟ್ ಚಟ್ನಿ ಪುಡಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಸೈಡು, ಇನ್ನೊಂದು ಸೈಡು ಏನು ಉರಿಯೋಕೆ ಇಟ್ಟಿದ್ವಲ್ಲ ಶೇಂಗಾನ ಅದನ್ನು ನಿಧಾನವಾಗಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಇಡ್ಕೋಬೇಕು. ಚೆನ್ನಾಗಿ ಬಿಡ್ತಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಲೋ ಫ್ಲೇಮ್ನಲ್ಲಿ ಇರ್ಬೇಕು ಯಾವಾಗಲೂ ಉರಿ. ನೋಡಿ, ಇವಾಗ ಸಿಪ್ಪೆ ಎಲ್ಲ ಸಪ್ರೇಟ್ ಆಗೋವಷ್ಟು ತನಕ ಹುರ್ಕೊಂಡ್ಬಿಟ್ಟು ಇವಾಗ ಒಂದು ಬಟ್ಲು ತೊಗೊಂಡ್ಬಿಟ್ಟು ನೀಟಾಗಿ ಸಿಪ್ಪೆನೆಲ್ಲ ಒಂದು ಸ್ವಲ್ಪ ಹಿಂಗೆ ಒತ್ತಿ ಬಟ್ಲಲ್ಲಿ ಹಿಂಗೆ ಅಂದ್ಕೊಂಡ್ಬಿಟ್ರೆ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ನೀಟಾಗಿ ಅದೆಲ್ಲ ತಕ್ಕೊಂಡು ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಸೈಡ್ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಇದೇನು ಕಾದಿತ್ತಲ್ಲ ಬಾಣಲಿ, ಅದರಲ್ಲೇ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆನ ಹಾಕಬೇಡಿ. ಎಣ್ಣೆ ಎಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ಹೆಲ್ತಿಗೆ ಒಳ್ಳೆಯದು. ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಏನು ಸಿಪ್ಪೆ ತೆಗೆದು ಶೇಂಗಾ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅದಕ್ಕೆ ಈ ಕರಿಬೇವನು ಹಾಕಬೇಕು. ಜಾರಿಗೆ ನೀಟಾಗಿ ಡ್ರೈ ಆಗಿರ್ಬೇಕು ಜಾರು. ಹಸಿ ಜಾರಿಗೆಲ್ಲ ಹಾಕೋಕೆ ಹೋಗ್ಬೇಡ್ರಿ, ಶೇಂಗಾ ಚಟ್ನಿ ಪುಡಿ ತಡಿಯೋದಿಲ್ಲ. ಶೇಂಗಾ ಹುರಿದಿಡ್ಕೊಂಡಿರೋಂಥ ಕರಿಬೇವು ಎಲ್ಲ ಹಾಕಿ ಮಿಕ್ಸಿ ಮಾಡಿಡ್ಕೊಂಡು ತರಿಯಾಗಿ ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಒಂದೇ ಸಮ ಮಿಕ್ಸಿ ಮಾಡಿದರೆ ಪೇಸ್ಟ್ ಥರ ಆಗಿಬಿಡುತ್ತೆ ಶೇಂಗಾ. ಆಮೇಲೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕಬೇಕು. ಖಾರದ ಪುಡಿ, ಬೆಳ್ಳುಳ್ಳಿ, ನಿಮಗೆಷ್ಟು ಟೇಸ್ಟಿಗೆ ನಿಮ್ಮದು ಟೇಸ್ಟ್ ಹೆಂಗಿರುತ್ತೋ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ. ಬೆಲ್ಲ, ಆಮೇಲೆ ಹುಣಸೆಹಣ್ಣು, ಉಪ್ಪು, ಎಷ್ಟು ನಿಮ್ಮ ಟೇಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಶೇಂಗಾನು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸಿ ಮಾಡಿ ಒಂದು ಪ್ಲೇಟಲ್ಲಿ ಇಲ್ಲ ಅಂದರೆ ಹಿಂಗೆ ಬೌಲಲ್ಲಿ ಹಾಕ್ಕೊಂಬಿಟ್ಟು ನೀಟಾಗಿ ಆಮೇಲೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಏನೇನು ಬೇಕು. ಉಪ್ಪು
ಆಮೇಲೆ ಖಾರದ ಪುಡಿ ಎಲ್ಲ ನೋಡ್ಕೊಂಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಟೇಸ್ಟ್ ನೋಡಿದರೆ ನಿಮ್ಮ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.